ನಿಮ್ಮ ನಂಬರ್‌ನ ಬ್ಲಾಕ್ ಮಾಡಿದಂಥ ವ್ಯಕ್ತಿಗೆ ನೀವು ಉತ್ತರ ಕೊಡೋದು ತುಂಬ ಮುಖ್ಯ ಇರೋದು ಆ್ಯಕ್ಚುಲಿ. ಬ್ಲಾಕ್ ಮಾಡಿಬಿಟ್ರು ಅಂತ ದಿನ ಕೊರಗೋದಕ್ಕಿಂತ ನೀವಿರೋ ರೀತಿನ ಬದಲಾವಣೆ ಮಾಡ್ಕೊಳ್ಳಿ ಆ್ಯಕ್ಚುಲಿ. ಬ್ಲಾಕ್ ಮಾಡೋದು ಇಟ್ ಮೀನ್ಸ್ ನೀವು ಬೇಡ ಅಂತ ಅರ್ಥ. ಓಕೆ? ಬೇಡ ಅಂತ ಅಂದಮೇಲೆ ನೀವು ಹೇಗಿರಬೇಕು? ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು? ಅದು ತುಂಬ ಮುಖ್ಯ ಇರುತ್ತೆ ಆ್ಯಕ್ಚುಲಿ. ಬುದ್ಧಿವಂತ ವ್ಯಕ್ತಿ ಮಾತ್ರ ಹೀಗೆ ಮಾಡೋಕ್ಕೆ ಸಾಧ್ಯ. ಓಕೆ? ಸ್ಕಿಪ್ ಮಾಡಬೇಡಿ. ಕೊನೆ ತನಕ ನೋಡಿ, ನಿಮಗೆ ಕ್ಲಾರಿಟಿ ಕೊಡ್ತೀನಿ ನಾನು. ಆ್ಯಂಡ್ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಆದಷ್ಟು ಬೇಗ 47K ಕಂಪ್ಲೀಟ್ ಮಾಡಿಸಿ, ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಡೆವಲಪ್ಮೆಂಟ್ನ ಮುಖಾಂತರ ನೀವು ಅವ್ರಿಗೆ ಉತ್ತರ ಕೊಡ್ತಾ ಹೋಗಬೇಕು. ಈಗ ಬ್ಲಾಕ್ ಮಾಡಿದ್ದಾರೆ ಇಟ್ ಮೀನ್ಸ್ ಏನು? ನೀವು ಬೇಡ ಅಂತ ಅರ್ಥ. ಸಾಕಾಗಿದೆ ನಿಮ್ಮ ಸಹವಾಸ ಅಂತ ಅರ್ಥ. ಓಕೆ? ಒಂದೇ ಮಾತಂದ್ರೆ ನೀವು ಬೇಡ ಅಷ್ಟೇ. ಸಿಂಪಲ್. ಸೊ ಬೇಕಾಗಿತ್ತು ಯಾವಾಗ? ನಿಮ್ಮ ಅವಶ್ಯಕತೆ ಇದ್ದಾಗ. ಬೇಡವಾಗಿದೆ ಯಾವಾಗ? ನಿಮ್ಮ ಅವಶ್ಯಕತೆ ಮುಗಿದಾಗ. ಇಲ್ಲಿ ಅವಶ್ಯಕತೆ ಮೇಲೆ ಅವರ ಸ್ನೇಹ, ಸಂಬಂಧ, ಪ್ರೀತಿ ಮತ್ತೊಂದಿನೊಂದು ಮಾಡಿದ್ದಾರೆ ಅಂದಮೇಲೆ, ಈಗ ನಿಮ್ಮ ಡೆವಲಪ್ಮೆಂಟ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಅವರೇ ಮತ್ತೆ ಬ್ಲಾಕ್‌ನ ಓಪನ್ ಮಾಡಿ, ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂತ ನಿಮ್ಮ ಹತ್ರ ಬರಬೇಕು. ಇದು ಅವ್ರಿಗೆ ಉತ್ತರ ನೀವು ಕೊಡುವಂಥ ರೀತಿ ಆಗಿರಬೇಕು. ನಾನು ಹೇಳೋದೇನಂತ ಹೇಳಿದ್ರೆ, ಜಗತ್ತಲ್ಲಿ ಇವತ್ತು ಗೆಲ್ಲೋ ಕುದುರೆಗೆ ಬೆಟ್ಟಿಂಗ್ ಕಟ್ತಾರೆ. ಬೇಕಾದ್ರೆ ನೋಡಿ ನೀವು, ಅಧಿಕಾರದಲ್ಲಿರೋರಿಗೆ ಆ್ಯಂಡ್ ಒಂದು ದೊಡ್ಡ ಮಟ್ಟಕ್ಕೆ ದುಡ್ಡು ಮಾಡಿದವ್ರಿಗೆ, ಹೆಸರು ಮಾಡಿದವ್ರಿಗೆ ಯಾವತ್ತೂ ಅವ್ರಿಗೆ ಬೆಲೆ ಇರುತ್ತೆ. ಏನು ಹೇಳಿ ನೋಡೋಣ? ಸೊ ಸದಾ ಅವ್ರ ಬಗ್ಗೆ ಒಂದು ಏನೊಂದು ಬೇಡಿಕೆ ಇರುತ್ತೆ. ಅವ್ರು ಬೇಕಾಗಿರ್ತಾರೆ, ಅವಶ್ಯಕತೆ ಇರುತ್ತೆ. ಸೊ ನಾವು ಯಾವತ್ತೂ ಜೀವನದಲ್ಲಿ ಅವಶ್ಯಕತೆ ಇರುವಂಥ ವ್ಯಕ್ತಿಗಳಾಗಬೇಕು. ಅವ್ರು ನಮ್ಮ ನಿಜವಾಗ್ಲೂ ಪ್ರಾಂಪ್ಟಾಗಿ ನಂಬಲಿ, ನಂಬದೇ ಇರಲಿ, ನಾವು ಮಾತ್ರ ಡಿಮ್ಯಾಂಡಲ್ಲೇ ಇರಬೇಕು, ಬೇಡಿಕೆನಲ್ಲಿರಬೇಕು. ಅದು ಉತ್ತರ ನಾವು ಕೊಡುವಂಥ ರೀತಿ ಅವರಿಗೆ. ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ನಾನು ಹೇಳೋದು ಲೈಕ್ ನಿಮ್ಮನ್ನು ಇಗ್ನೋರ್ ಮಾಡಿದವ್ರ ಮುಖಾಂತರ ನೀವು ಅವರನ್ನು ಇಗ್ನೋರ್ ಮಾಡಬೇಕು. ನಿಮ್ಮನ್ನು ಯಾರು ಬೇಡ ಅಂತ ಇಗ್ನೋರ್ ಮಾಡ್ತಿದ್ದಾರಲ್ಲ, ಬ್ಲಾಕ್ ಮಾಡಿದಾರಲ್ಲ, ಬ್ಲಾಕ್ ಇಟ್ ಮೀನ್ಸ್ ಇಗ್ನೋರೇ. ನೀವು ಮಾಡಿ. ನಿಮಗೆ ಬುದ್ಧಿ ಇಲ್ವಾ? ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಫಸ್ಟ್ ಆಫ್ ಆಲ್? ಯಾರೋ ಇಗ್ನೋರ್ ಮಾಡಿ, ಈಗ ನೋಡಿ ಬ್ಲಾಕ್ ಹಾಕಿದ್ಮೇಲೆ ಮತ್ತೆ ಬ್ಲಾಕ್ ಹೇಳಿ ತೆಗ್ಸೋವಂಥದ್ದು ಅವಶ್ಯಕತೆ ಇಲ್ಲ ರೀ. ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದ್ರಿ, ತೆಗೀರಿ. ಓಕೆ ಫೈನ್, ಏನಾದ್ರು ಕಾರಣ ಕೊಟ್ಟು ಬ್ಲಾಕ್ ಮಾಡಿದ್ರೆ ಅದು ಬೇರೆ. ಕಾರಣ ಕೊಡ್ದಿರಾ ಬ್ಲಾಕ್ ಮಾಡ್ತಾರಂದ್ರೆ ನೀವು ಯಾಕೆ ಅದನ್ನು ಕೇಳಕ್ಕೆ ಹೋಗ್ತೀರಿ? ಕೇಳಕ್ಕೆ ನನ್ನ ಪ್ರಕಾರ ಕೇಳಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಅವ್ರಿಗೆ ಬೇಡ ಅಂತಾನೆ ಅರ್ಥ ಬ್ಲಾಕ್ ಮಾಡಿದ್ದಾರೆ ಅಂದಮೇಲೆ ನೀವು ಬ್ಲಾಕ್ ಮಾಡಿ. ಅವ್ರಿಗೆ ಬೇಡ, ನಮಗೂ ಬೇಡ. ಅವರಿಂದಾನೇ ಎಲ್ಲ ಜಗತ್ತು ನಡೆಯೋದಾ? ಅವ್ರದ್ದನ್ನೇ ಕೋಳಿ ಕೂಗೋದಾ? ಅವ್ರದ್ದನ್ನೇ ಬೆಳಕಾಗದ? ನಾವು ಆ್ಯಕ್ಚುಲಿ ನಾನು ಅದೇ ಹೇಳ್ತೀನಿ ಪ್ರತಿ ಸಲನೂ, ಲೈಫ್ ಇಟ್ಸ್ ಎ ಸೋಲೋ ಜರ್ನಿ, ಸಿಂಗಲ್ ಜರ್ನಿ ಇದು. ಯಾರಿರಲಿ, ಯಾರು ಇರದೇ ಹೋದರೂ ಬದುಕು ನಡಿಬೇಕು ಆ್ಯಕ್ಚುಲಿ. ಅದು ನಿಜವಾದ ಬದುಕು ಆ್ಯಕ್ಚುಲಿ. ಅವ್ರ ಮೇಲೆ ಡಿಪೆಂಡಾಗಿ ಕೂತ್ಕೊಳ್ಳೋದು ಬದುಕೇ ಅಲ್ಲ ನನ್ನ ಪ್ರಕಾರ. ಸೊ ಅಂದಮೇಲೆ ಅವ್ರು ಬ್ಲಾಕ್ ಮಾಡ್ತಾರೆ, ನಾವು ಇಗ್ನೋರ್ ಮಾಡಿ ಬ್ಲಾಕ್ ಮಾಡಬೇಕು. ಇದು ಉತ್ತರ ಕೊಡುವಂಥ ರೀತಿ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಲೈಫ್ ಸಕ್ಸಸ್ ಮುಖಾಂತರ ಉತ್ತರ ಕೊಡಿ. ಈಗಿರೋ ಪೊಸಿಷನ್ಗಿಂತ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕು ನೀವು. ಅವ್ರಿಗೆ ಅನಿಸ್ಬೇಕು, ಯಾಕೆ ಬ್ಲಾಕ್ ಮಾಡಿಬಿಟ್ಟೆ ನಾನು, ಯಾಕೆ ನಾನು ಈ ಥರ ತಪ್ಪು ಮಾಡಿದೆ ನಾನು. ನೆಕ್ಸ್ಟ್ ನಿಮ್ಮ ಹತ್ರ ಬರೋಕ್ಕೆ ಮುಖಾನೂ ಇರ್ಕೂಡ್ದು ಆ್ಯಕ್ಚುಲಿ ಅವ್ರ ಹತ್ರ. ಈಗಿರೋ ಪೊಸಿಷನ್ ಏನಿದೆ, ಲೈಫ್ ಸ್ಟೈಲ್ ಹೆಂಗಿದೆ, ಇನ್ಕಮ್ ಹೇಗಿದೆ, ಆರೋಗ್ಯ ಹೇಗಿದೆ, ಎಲ್ಲದಕ್ಕಿಂತ ಬೆಟರ್ದೇನೋ ಒಂದು ಲೆವೆಲಿಗೆ ಹೋದರೆ ಹುರ್ಕೊಂಡ್ಬಿಡ್ತಾರೆ. ನಾವು ಅದಕ್ಕಿಂತ ಲೋ ಲೆವೆಲಿಗೆ ಹೋದರೆ ಏನೋ ತುಂಬ ಹೆಂಗೆ ಅಂದರೆ, ಹೇಸಿಗೆ ಇರೋ ಜನ ಇದ್ರು, ಬ್ಲಾಕ್ ಹಾಕಿದೆ ಒಳ್ಳೇದು ಅಂತ ಅವ್ರು ಫೀಲ್ ಮಾಡ್ಕೋತಾರೆ. ಅದಕ್ಕೆ ನೆಕ್ಸ್ಟ್ ಲೆವೆಲಿಗೆ ಹೋದರೆ ಎಂಥ ಡೈಮಂಡ್ ವ್ಯಕ್ತಿಗಳಪ್ಪ, ಬ್ಲಾಕ್ ಮಾಡಿಬಿಟ್ಟು ತಪ್ಪು ಮಾಡಿದೆ ಅಂತ ಫೀಲ್ ಬರಬೇಕು. ಆ ಥರನೇ ಲೈಫಲ್ಲಿ ನಾವು ಇರಬೇಕು, ನನ್ನ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ. ಅದಕ್ಕೆ ಉತ್ತರ ನಿಮ್ಮ ಲೈಫ್ ಸಕ್ಸಸ್ ಮುಖಾಂತರ ಕೊಡ್ತಾ ಹೋಗಿ. ನೆಕ್ಸ್ಟು, ವರ್ಕಲ್ಲಿ ಬ್ಯುಸಿಯಾಗಿ 24 ಗಂಟೆನೂ ಕೂಡ ಬ್ಲಾಕ್ ಮಾಡಿದ್ರ ಬಗ್ಗೆ, ಬ್ಲಾಕ್ ಮಾಡಿದ ವ್ಯಕ್ತಿ ಹಿಂದೆನೇ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಪ್ಲೀಸ್ ಬ್ಲಾಕ್ ತೆಗಿ ಅಂತ ಹೇಳ್ಕೊಳ್ಳೋ ಬದಲು, ವರ್ಕಲ್ಲಿ ಬ್ಯುಸಿಯಾಗಿ ಬ್ಲಾಕ್ ಮಾಡಿರೋದು ಮ್ಯಾಟ್ರ್ ಅಲ್ಲ ನಿಮಗೆ ಅನ್ನೋದನ್ನು ನೀವು ಪ್ರೂವ್ ಮಾಡಿ ಅಲ್ಲ. ಆವಾಗ ನೀವು ಏನಂದ್ರೆ ಅವ್ರಿಗೆ ಉತ್ತರ ಕೊಟ್ಟಂಗೆ ಆಗತ್ತೆ. ಎಷ್ಟೋ ಜನ ಏನಂದರೆ, ಬ್ಲಾಕ್ ಮಾಡಿದ ತಕ್ಷಣ ಕಣ್ಣೀರು ಹಾಕ್ಕೊಂಡು 10 ಸಲ ಕಾಲ್ ಮಾಡಿಕೊಂಡು ಬೇರೆ ನಂಬರಿಂದ, ಬ್ಲಾಕ್ ತೆಗಿಯಪ್ಪ ನೀನು, ಏನಕ್ಕೆ ಹಾಕಿದ್ಯಾ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇದೆಲ್ಲ ಸೀನೇ ಇಟ್ಕೊಂಬಿಡಿ. ಯಾಕೆ ನಾನು ಹೇಳೋದು? ನಿಮ್ಗೆ ವರ್ಕ್ ಇಲ್ವಾ ಮಾಡೋಕ್ಕೆ? ನಾನು ಹೇಳ್ತಿರೋದು ಅವ್ರಿಲ್ಲ ಅಂದರೆ ನಿಮ್ಮದು ಬದುಕು ನಡೆಯಲ್ವಾ? ಹೇಳಿ ನೋಡೋಣ. ಒಬ್ಬ ವ್ಯಕ್ತಿ ಜೊತೆಗೆ ಓಕೆ, ನಿಮಗೆಲ್ಲ ಕಂಫರ್ಟಬಲಿಗೆ ಕನೆಕ್ಟ್ ಆಗಿದ್ದ, ಎಮೋಷನ್ಸಿಗೆ ಕನೆಕ್ಟ್ ಆಗಿದ್ದ, ಫೀಲಿಂಗ್ ಕನೆಕ್ಟ್ ಆಗಿದ್ದ, ಹಂಗಂದ ಮಾತ್ರಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನೀವು ವರ್ಕ್ ನಿಮ್ಮ ಕೆಲಸ, ನಿಮ್ಮ ಬೇಸಿಕ್ ವರ್ಕ್ ಮಾಡ್ತಾ ಹೋಗಿ. ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಮನಸ್ಸು ಆ ರೀತಿ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಪ್ರಾಕ್ಟಿಕಲ್ ವಿಚಾರಗಳು ತುಂಬ ಅರ್ಥ ಮಾಡ್ಕೊಳ್ಳೋದು ಬೇಕಾಗತ್ತೆ. ಆವಾಗ ಮಾತ್ರ ಈ ಥರ ಆಗ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಅವ್ರಿಗಿಂತ ಚೆನ್ನಾಗಿ ನೀವು ಬದುಕು ತೋರಿಸೋದ್ರ ಮುಖಾಂತರ ನೀವು ಅವ್ರಿಗೆ ಉತ್ತರ ಕೊಟ್ಟಂಗೆ ಆಗಿರುತ್ತೆ. ಯಾವ ವ್ಯಕ್ತಿ ನಿಮಗೆ ಬ್ಲಾಕ್ ಮಾಡ್ತಾರಲ್ಲ, ಅವ್ರಿಗಿನ್ನ ಒಂದು ಲೆವೆಲಲ್ಲಿ ಚೆನ್ನಾಗಿ ಬದುಕಬೇಕು ಆ್ಯಕ್ಚುಲಿ. ಯಾವ ವ್ಯಕ್ತಿ ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋಗಿದ್ದಾರಲ್ಲ, ಅವ್ರಿಗಿನ್ನ ಟಾಪಲ್ಲಿ ನಾವು ಇರಬೇಕು ಆ್ಯಕ್ಚುಲಿ. ನಮ್ಮ ಲೈಫ್ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ, ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಅವ್ರಿಗೆ ಕೊರಗಬೇಕು. ತಪ್ಪು ಮಾಡಿಬಿಟ್ಟೆ ನಾನು ಇವ್ರನ್ನ ಈ ಥರ ಮಾಡಿಬಿಟ್ಟು ಅಂತ ಅವ್ರಿಗೆ ಪ್ರತಿಕ್ಷಣ ಅನಿಸ್ಬೇಕು. ಹಂಗೆ ಬದುಕಿದಾಗ ಮಾತ್ರ
ಅವ್ರಿಗೆ ನಾವು ಉತ್ತರ ಕೊಟ್ಟಂಗೆ ಆಗುತ್ತೆ. ಲೈಫಲ್ಲಿ ನಾನು ಹೇಳೋದು ಉತ್ತರ ಕೊಡಬೇಕು ಅಂದರೆ ರಿವೆಂಜ್ ತೀರಿಸ್ಕೊಳ್ಳೋದಲ್ಲ. ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಬದುಕ್ತಾ ಹೋಗಬೇಕು. ಅದಕ್ಕಿಂತ ದೊಡ್ಡ ಉತ್ತರ ಏನೂ ಇಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ಹೇಳ್ತೀನಿ. ಐ ಥಿಂಕ್ ಈ ಪಾಯಿಂಟ್ಸ್‌ಗಳೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸುಮಾರು ಜನ ಕೌನ್ಸಿಲಿಂಗಲ್ಲಿ ಅದೇ ಕೇಳ್ತಾರೆ, ಸರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಬ್ಲಾಕ್ ಓಪನ್ ಮಾಡ್ಬೇಕು ಅವ್ರು? ಆ್ಯಕ್ಚುಲಿ ಏನು ಮಾಡ್ಬೇಕು? ಏನಿರ್ಬೇಕು? ಇದೆಲ್ಲ ಕೇಳ್ತಾರೆ. ಸೊ ನಾನು ಹೇಳೋದು ಹಿಂಗೆ ಬದುಕಿ ನಿಮ್ಮ ಲೈಫಲ್ಲಿ. ಎಲ್ಲದಕ್ಕಿಂತ ಚೆನ್ನಾಗಿರ್ತೀರಿ. ಓಕೆ. ಐ ಹೋಪ್ ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ. ನಾನು ಎಲ್ಲ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಇರೋ ಫ್ಯಾಕ್ಟ್‌ನೇ ಹೇಳ್ತಾ ಹೋಗ್ತೀನಿ ನಾನು. ಎಲ್ಲೋ ಬೇರೆ ಕಥೆಗಳನ್ನು ಓದ್ಬಿಟ್ಟು ಮೋಟಿವೇಷನ್ ನಾಟ್ ಲೈಕ್ ದ್ಯಾಟ್. ಇರೋಂಥ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆನ ಕಮೆಂಟ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.